ಈ ವಿಡಿಯೋ ನೋಡಿ ನೀವು ಜಾಬ್ ಕ್ವಿಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳಲ್ಲ. ಬಟ್ ಈ ವಿಡಿಯೋ ಇಂದ ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಬಿಕಾಸ್ ಈ ಸೊಸೈಟಿ ಜಾಬ್ ನ ಓವರ್ ಗ್ಲೋರಿಫೈ ಮಾಡಿ ಬಿಸ್ನೆಸ್ ನ ಓವರ್ ಹೈಪ್ ಮಾಡಿದೆ. ಇದರಲ್ಲಿ ನಿಜ ಏನು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ನಾನ್ ನಿಮ್ಮ ಲಕ್ಕಿ ಸ್ಪೀಕ್ಸ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಏನು ಅಂದ್ರೆ ಜಾಬ್ ವರ್ಸಸ್ ಬಿಸ್ನೆಸ್. ಜಾಬ್ ರಿಯಾಲಿಟಿ ಏನು ಹಾಗೂ ಬಿಸ್ನೆಸ್ ರಿಯಾಲಿಟಿ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಜಾಬ್ ಅಂದ್ರೆ ಎಲ್ಲ ಸೆಕ್ಯೂರಿಟಿ ಅಂತ ಹೇಳ್ತಾರೆ, ಮಂತ್ಲಿ ಸ್ಯಾಲರಿ ಬರುತ್ತೆ ಕರೆಕ್ಟ್. ಬಟ್ ಈ ಸೆಕ್ಯೂರಿಟಿ ಬಾರೋಡ್ ಸೆಕ್ಯೂರಿಟಿ ಆಗಿರುತ್ತೆ. ಅಂದ್ರೆ ನಾವು ಆ ಸ್ಯಾಲರಿ ಮೇಲೆ ಡಿಪೆಂಡ್ ಆಗಿರ್ತೀವಿ. ಒಂದ್ ವೇಳೆ ಕಂಪ್ನಿ ಕ್ಲೋಸ್ ಆದ್ರೆ, ಮ್ಯಾನೇಜರ್ ಚೇಂಜ್ ಆದ್ರೆ, ಮಾರ್ಕೆಟ್ ಡೌನ್ ಆಯ್ತು ಅಂದ್ರೆ ಏನ್ ಮಾಡ್ತೀರಾ? ನೀವು ಎಷ್ಟೇ ಬಕೆಟ್ ಹಿಡಿದ್ರು ಡಿಸಿಷನ್ ಬೋರ್ಡ್ ರೂಮ್ ಅಲ್ಲಿ ಆಗುತ್ತೆ, ನಿಮ್ ರೂಮ್ ಅಲ್ಲಿ ಅಲ್ಲ. ಜಾಬ್ ನಲ್ಲಿ ನಿಮ್ ಟೈಮ್ ನ ಸೆಲ್ ಮಾಡ್ತೀರಾ, ನಿಮ್ ಸ್ಕಿಲ್ ನ ರೆಂಟ್ ಗೆ ಕೊಡ್ತೀರಾ, ಹಾಗೆ ನಿಮ್ ಡಿಸಿಷನ್ ಪವರ್ ನ ಬೇರೆ ಯಾರ ಕೈಲೋ ಕೊಟ್ಟಿರ್ತೀರಾ. ಜಾಬ್ ಬ್ಯಾಡ್ ಅಂತ ನಾನು ಹೇಳಲ್ಲ, ಆದ್ರೆ ಜಾಬೇ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಬಿಸ್ನೆಸ್ ಅಂದ್ರೆ ಏನು? ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ರಿಚ್ ಆಗ್ತಾರೆ ಅಂತ ಮಾತ್ರ ಕೇಳಿರ್ತೀರಾ, ಆದ್ರೆ ರಿಯಾಲಿಟಿ ಅದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ. ಫಸ್ಟ್ 2-3 ಇಯರ್ಸ್ ನಿನ್ನ ಸ್ಟ್ರೆಸ್, ಹಾಗೆ ನೋ ಫಿಕ್ಸ್ಡ್ ಇನ್ಕಮ್, ಹಾಗೂ ಫ್ರೆಂಡ್ಸ್ ನಿನ್ನ ಫೀಲಿಂಗ್ಸ್ ಗೆ ಇನ್ಸಲ್ಟ್ ಮಾಡೋದು, ರಿಲೇಟಿವ್ ಸೈಲೆಂಟ್ ಜಡ್ಜ್ಮೆಂಟ್ ಕೊಡೋದು, ಇದೆಲ್ಲ ಫೇಸ್ ಮಾಡ್ಲೇಬೇಕು. ಬಿಸ್ನೆಸ್ ಅಲ್ಲಿ ಸ್ಯಾಲರಿ ಇಲ್ಲ, ಹಾಲಿಡೇ ಇಲ್ಲ, ಗ್ಯಾರಂಟಿ ಅಂತೂ ಇಲ್ವೇ ಇಲ್ಲ. ಬಟ್ ಒಂದಿದೆ, ಕಂಟ್ರೋಲ್. ಅದು ನಿಮ್ ಕೈಯಲ್ಲಿದೆ. ನೀನ್ ವರ್ಕ್ ಮಾಡಿದ್ರೆ ಗ್ರೋ ಆಗ್ತೀಯ, ಸ್ಟಾಪ್ ಮಾಡಿದ್ರೆ ಫಾಲ್ ಆಗ್ತೀಯ. ಇಲ್ಲಿ ಬ್ಲೇಮ್ ಮಾಡೋದಕ್ಕೆ ಬೇರೆ ಯಾರು ಇಲ್ಲ. ರೆಸ್ಪಾನ್ಸಿಬಿಲಿಟಿ ಪ್ಯೂರ್ ಅಂಡ್ ಪ್ಯೂರ್ಲಿ ನಿಮ್ದೇ ಆಗಿರುತ್ತೆ. ಎಲ್ಲ ಜನ ಕೇಳೋದು ಇದೆ, ಜಾಬ್ ಹೋದ್ಮೇಲೆ ಬಿಸ್ನೆಸ್ ಮಾಡ್ಬೋದಾ? ಬಿಸ್ನೆಸ್ ಮಾಡೋದಕ್ಕೆ ಡಿಗ್ರಿ ಬೇಕಾ? ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಜಾಬ್ ನ ಕ್ವಿಟ್ ಮಾಡ್ಬೇಕಾ ಅಂತ. ಬಟ್ ಇಲ್ಲಿ ನಿಜ ಏನು ಅಂದ್ರೆ, ನಿನ್ನ ಹತ್ತಿರ ಜಾಬ್ ಪ್ಲಸ್ ಸ್ಕಿಲ್ ಇದ್ಯಾ, ಹಾಗಿದ್ರೆ ನೀನು ಸೇಫ್ ಝೋನ್ ಅಲ್ಲಿ ಇದ್ಯಾ ಅಂತ ಅರ್ಥ. ಜಾಬ್ ಪ್ಲಸ್ EMI ಇದ್ಯಾ, ಹಾಗಿದ್ರೆ ಬಿಗ್ಗೆಸ್ಟ್ ಟ್ರ್ಯಾಪ್ ಅಲ್ಲಿ ಇದ್ಯಾ ಅಂತ ಅರ್ಥ. ನೀವು ಒಂದ್ ತಿಳ್ಕೊಳ್ಳಿ, ಪೇಷನ್ಸ್ ಇಲ್ಲದೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಫೇಲ್ಯೂರ್ ಪಕ್ಕ. ಬಿಸ್ನೆಸ್ ಮಾಡೋದಕ್ಕೆ ಜಾಬ್ ನ ಕ್ವಿಟ್ ಮಾಡ್ಲೇಬೇಕು ಅಂತ ರೂಲ್ ಇಲ್ಲ. ಸೈಡ್ ಅಷ್ಟಲಿಂದ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಹಾಗೆ ರಿಸ್ಕ್ ನ ಮ್ಯಾನೇಜ್ ಮಾಡ್ಬೇಕು, ನಿನ್ ಎಮೋಷನ್ಸ್ ನ ಫಾಲೋ ಮಾಡಬಾರ್ದು. ನೆಕ್ಸ್ಟ್, ಜಾಬ್ ಯಾರಿಗೆ ಶೂಟ್ ಆಗುತ್ತೆ ಅಂದ್ರೆ, ಸ್ಟೆಬಿಲಿಟಿ ಬೇಕು ಅನ್ನೋರು, ನನಗೆ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋರು, ಅಂಡ್ ಫ್ಯಾಮಿಲಿ ಮೇಲೆ ಡಿಪೆಂಡೆನ್ಸಿ ಆಗೋರು. ಬಿಸ್ನೆಸ್ ಯಾರಿಗೆ ಶೂಟ್ ಆಗುತ್ತೆ ಅಂದ್ರೆ, ಓನ್ ಡಿಸಿಷನ್ ತಗೊಳ್ಳೋರಿಗೆ, ಏನೇ ಫೇಲ್ಯೂರ್ ಬಂದ್ರು ಫೇಸ್ ಮಾಡೋದಕ್ಕೆ ರೆಡಿ ಇರೋರು, ಹಾಗೂ ಲಾಂಗ್ ಟರ್ಮ್ ಥಿಂಕಿಂಗ್ ಇರೋರು. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಜಾಬ್ ಮಾಡ್ತಿದ್ದವರು ಬಿಸ್ನೆಸ್ ಡ್ರೀಮ್ ನ ನೋಡ್ತಾರೆ, ಹಾಗೆ ಬಿಸ್ನೆಸ್ ಮಾಡ್ತಿದ್ದವರು ಜಾಬ್ ಸೆಕ್ಯೂರಿಟೀಸ್ ನ ಮಿಸ್ ಮಾಡ್ಕೊತಾ ಇರ್ತಾರೆ. ಬಟ್ ವಿನ್ನರ್ ಯಾರು ಅಂದ್ರೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡೋರು. ಕೊನೆದಾಗ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಜಾಬ್ ನಲ್ಲಿ ಜೀವನ ಸರ್ವೈವ್ ಆಗುತ್ತೆ, ಹಾಗೆ ಬಿಸ್ನೆಸ್ ಅಲ್ಲಿ ಜೀವನ ಡಿಸೈನ್ ಆಗುತ್ತೆ. ಬಟ್ ರಿಮೆಂಬರ್ ಒನ್ ಥಿಂಗ್, ಜಾಬ್ ಬ್ಯಾಡ್ ಅಲ್ಲ, ಬಿಸ್ನೆಸ್ ಈಸಿ ಅಲ್ಲ. ರಾಂಗ್ ಥಿಂಗ್ ಏನು ಅಂದ್ರೆ ಫಿಯರ್ ಇಂದ ಡಿಸಿಷನ್ ಮಾಡೋದು. ಈ ವಿಡಿಯೋ ನೋಡಿ ನೀವು ಕನ್ಫ್ಯೂಸ್ ಆಗ್ಬೇಡಿ, ಕ್ಲಿಯರ್ ಆಗ್ಬೇಕು. ಈ ವಿಡಿಯೋನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ ಆರ್ ಜಾಬ್ ನ ಕಂಟಿನ್ಯೂ ಮಾಡ್ಲಾ ಅಂತ ಕನ್ಫ್ಯೂಸ್ ಅಲ್ಲಿರೋ ನಿಮ್ ಫ್ರೆಂಡ್ ಗೆ ಶೇರ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಇದೇ ತರ ವಿಡಿಯೋಸ್ ಗೆ ನನ್ನ ಪೇಜ್ ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಿಮ್ಗೆ ಯೂಸ್ಫುಲ್ ಕಂಟೆಂಟ್ ಮಾತ್ರ ಸಿಗೋದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕೊನೆ ತನಕ ವಿಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.